ಇಲ್ಲಿಯವರೆಗೆ ಕರಬಸಪ್ಪ ಸರ್ ಅವರು ವರದಿ ಸೊ ವರದಿ ಕುರಿತಾಗಿರ್ತಕ್ಕಂಥ ನನ್ನ ಒಂದು ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ವರದಿಯಲ್ಲಿ ಬಹಳಷ್ಟು ವಿಷಯಗಳನ್ನು ಅವರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರಸ್ತಾಪಿಸಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಅಂದ್ರೆ ಸ್ವಲ್ಪ ಗೈರಾಜರಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಕಟ್ಟ ಕಡೆಯ ಮಕ್ಕಳು, ಸಮಾಜದಲ್ಲಿ ಕೊನೆ ಹಂತದಲ್ಲಿ ಇರ್ತಕ್ಕಂಥ ಮಕ್ಕಳು, ಇನ್ನೊಂದೇನಂದ್ರೆ ಸೀಸನ್ ವೈಸ್ ಬರ್ತಕ್ಕಂಥ ಮಕ್ಕಳು. ನಾವು ಬಹಳಷ್ಟು ಪ್ರಯತ್ನ ಮಾಡ್ತೇವೆ, ಪ್ರತಿ ಮನೆಗೂ ಕೂಡ ಭೇಟಿ ಕೊಡ್ತೇವೆ, ಕೊಟ್ಟು ಪ್ರತಿ ಪಾಲಕರನ್ನು ಕೂಡ ಸಂಪರ್ಕ ಮಾಡಿ ಮಕ್ಕಳಿಗೆ ಶಾಲೆಗೆ ಕಳಿಸಲಿಕ್ಕೆ ಮನವೊಲಿಸ್ತೇವೆ. ಆದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ಮಕ್ಕಳು ರೆಗ್ಯುಲರ್ ಆಗಿ ಅಬ್ಸೆಂಟ್ ಇರೋದಿಲ್ಲ. ಸೊ ಸೀಸನ್ ವೈಸ್ ಒಂದೆರಡು ದಿವಸ ಕರ್ಕೊಂಡು ಹೋಗ್ತಾರೆ. ಅದರ ಜೊತೆಗೆ ಪೇರೆಂಟ್ಸ್ ಸ್ವಲ್ಪ ಅನಕ್ಷರಸ್ಥರು ಹೆಚ್ಚಿಗಿರ್ತಾರೆ ಹಳ್ಳಿಗಳಲ್ಲಿ, ಯಾಕಂದ್ರೆ ಶಾಲೆ ಬಗ್ಗೆ ಅಷ್ಟು ಅವರಿಗೆ ಮಾಹಿತಿ ಇರೋದಿಲ್ಲ. ಅದ್ರ ಜೊತೆಗೆ ಮನೆಯಲ್ಲಿ ಕೂಡ ಅವ್ರ ಸಣ್ಣ ತಮ್ಮದರಲ್ಲಿ ತಂಗಿದಾರಲ್ಲಿ ಅವ್ರಿಗೆ ನೋಡ್ಕೊಳ್ಳೋದು ಕೂಡ ತಾವು ಕೆಲಸಕ್ಕೆ ಹೋದಾಗ ತಮ್ಮ ಹಿರಿಯ ಮಕ್ಕಳನ್ನು ಕೂಡ ಅವರಿಗೆ ಜೋಪಾನ ನೋಡ್ಲಿಕ್ಕೆ ಇಟ್ಕೊಂಡಿರ್ತಾರೆ. ಸೊ ಅದರಿಂದ ಮಕ್ಕಳ ಸ್ವಲ್ಪ ಹಾಜರಾತಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಆ ಸೀಸನ್ ಬಿಟ್ಟ ನಂತರ ಸೀಸನ್ ಇರಲಾರ್ದಂಥ ಸಮಯದಲ್ಲಿ ಪ್ರತಿದಿನ 90% ಹೆಚ್ಚಿನ ಪ್ರಮಾಣದಲ್ಲಿ ಶಾಲೆಯಲ್ಲಿ ದಾಖಲಾತಿಗಿರ್ತಕ್ಕಂತೆ ಹಾಜರಾತಿ ಇರ್ತದೆ. ಅದರ ಜೊತೆಗೆ ಇಲ್ಲಿ ಪ್ರತಿಯೊಂದು ಕ್ಲಾಸಿಗೆ ಹೋಗಿ ತಾವು ಚೆಕ್ ಮಾಡಿರ್ತೀರಿ. ಮಾಡಿದ್ರು ಕೂಡ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಈ ಗುಣಾತ್ಮಕ ಕಲಿಕೆ ಏನಂದ್ರೆ ಬೇರೆ ಎಲ್ಲ ಶಾಲೆಗಳಿಗೆ ಕಂಪೇರ್ ಮಾಡಿ ನೋಡ್ರಿ, ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಾತ್ಮಕ ಕಲಿಕೆ ನಡೀತಾನೆ ಇರ್ತಾ ಇದ್ರಿ. ಅದ್ರ ಜೊತೆಗೆ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ತಾವು ಹೇಳಿದ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಇದಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ನಾವು. ಸೊ ಇನ್ನೊಂದೇನಂದ್ರೆ ಇಲ್ಲಿ ಸಮುದಾಯದ ಇನ್ನೂ ಜನ ಸಹಭಾಗಿತ್ವ ಆಯ್ತಂದ್ರೆ 100% 100ಕ್ಕೆ 100ರಷ್ಟು ನಾವು ಗುಣಾತ್ಮಕ ಕಲಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ಮುಖ್ಯ ಗುರುಗಳು ಕೂಡ ಶಾಲೆಗೆ ಏನು ಕೂಡ ಯಾವುದೇ ರೀತಿಯಿಂದ ಕೂಡ ಯಾವುದೇ ಒಂದು ಸಣ್ಣ ವಿಷಯನೂ ಕಂಡುಬಿಡ್ಲಿಕ್ಕೆ ಬಿಡೋದಿಲ್ಲ. ಸರ್ಕಾರದಿಂದ ಬರ್ಲಿ ಬಿಡ್ಲಿ ತಮ್ಮ ಪಾಕೆಟ್ ನಿಂದ ತೆಗೆದು ಅದಕ್ಕೆ ಆರ್ಥಿಕವಾಗಿ ಇರಲಿ ಅಥವಾ ಇನ್ನು ಬೇರೆ ರೀತಿಯ ಸಹಾಯ ಇರಲಿ, ಸೊ ಸಂಪೂರ್ಣವಾಗಿ ಅವರು ಇಲ್ಲಿ ಬಂದಾಗ ಹಿಡಿದು ನಾನು ಬಂದು ಸುಮಾರು 1 ವರ್ಷ ಒಂದು 5-6 ತಿಂಗಳ ನಂತರ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ. ಸೊ ಅಲ್ಲಿ ಹಿಡಿದು ನೋಡ್ತಾ ಇದ್ದೀನಿ ನಮ್ಮ ಶಾಲೆಗೆ ಯಾವುದೇ ಕೂಡ ಕಮ್ಮಿ ಇಲ್ಲ. ಅದು ಆರ್ಥಿಕ ಇರ್ಬೋದು, ಆರ್ಥಿಕೇತರ ಇರ್ಬೋದು, ಅಥವಾ ಮಕ್ಕಳ ಭೌತಿಕ ಸೌಲಭ್ಯಗಳು ಇರ್ಬೋದು. ಸೊ ಎಲ್ಲ ಸಂಪೂರ್ಣವಾಗಿ ಏನಂದ್ರೆ 100% ಇದ್ದಾಗ. ಇದು ಇಲ್ಲ ಅಂತಿಲ್ಲ, ಅದು ಸರ್ ಇದು ಹಿಂಗಂದ್ರೆ ಅವಾಗಿಂದ ಅವಾಗೆ ಅದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕಲಿಕೆನೂ ಕೂಡ ಒಳ್ಳೆಯದಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್ ಪ್ರೈವೇಟ್ ಅಂದ್ರೆ ಖಾಸಗಿ ಶಾಲೆಗೆ ಸೆಟ್ ಹೊಡೆಯುವಂತ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಇದ್ದಾರೆ. ಆದ್ರೆ ಈ ಏನಂದ್ರೆ ಅಲ್ಲಿ ಸ್ವಲ್ಪ ಬೂಟ ಶೂ ಟೈ ಹಾಕೊಂಡು ಅಲ್ಲಿ ಕೇರ್ ಮಾಡ್ತಾರ, ಆದ್ರೆ ಪೇರೆಂಟ್ಸ್ ಕೇರ್ ಮಾಡ್ತಾರ. ಆದ್ರೆ ನಮ್ಮಲ್ಲಿ ಪೇರೆಂಟ್ಸ್ ಕೇರ್ ಮಾಡಲ್ಲ, ಸ್ವಲ್ಪ ಕಡಿಮೆ. ಆದ್ರೆ ಕುಡ್ತಾಗಿರ್ತಕ್ಕಂಥ ಶೂ ಸಾಕ್ಸ್ ಹಾಕೊಂಡು ಬಂದ್ರೆ ಅದರಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ನಾವು ಪ್ರತಿದಿನ ಮಕ್ಕಳಿಗೆ ತಿಳಿಸ್ತೇವೆ. ಆದ್ರೆ ಪೇರೆಂಟ್ಸ್ ಕೂಡ ಕೈ ಜೋಡಿಸ್ತಾರೆ, ಪ್ರೈವೇಟ್ ಶಾಲೆಗೆ ಮೀರಿಸ್ತಕ್ಕಂಥ ಕೆಲಸ ಆಗ್ತದೆ ಖಂಡಿತವಾಗಿ ಅಂತ ಹೇಳುತ್ತಾ ನಮ್ಮ ಶಾಲೆಯ ಬಗ್ಗೆ ನಾವು ವರದಿಯನ್ನು ಮಂಡಿಸಿದ್ದೀರಿ. ಗುಣಾತ್ಮಕವಾಗಿದೆ. ಅದರ ಜೊತೆಗೆ ಶಾಲೆಯಲ್ಲಿ ಸಂಪೂರ್ಣ ಎಲ್ಲ ಚಟುವಟಿಕೆಗಳು ಗುಣಾತ್ಮಕವಾಗಿ ನಡೀತಾ ಇದ್ದಾವೆ ಅಂತ ಹೇಳುತ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ತಾಲೂಕಾ ಪ್ರಾಸ್ತಾವಿಕವಾಗಿ ಮಾತಾಡಬೇಕು ಕೇಳ್ಕೊಳ್ತೇನೆ.